ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರ ವಿರುದ್ಧದ ಹೋರಾಟದ ಕಿರುಕಥೆ ಇಲ್ಲಿದೆ. ಸಂಗೊಳ್ಳಿ ರಾಯಣ್ಣ, ಸಿಂಹದ ಗರ್ಜನೆ. ಕಿತ್ತೂರು ಸಂಸ್ಥಾನದ ಧೀರ ಯೋಧ ಸಂಗೊಳ್ಳಿ ರಾಯಣ್ಣ. ಅವನ ದೇಹದಲ್ಲಿ ದೇಶಾಭಿಮಾನದ ಕಿಚ್ಚು ಉರಿಯುತ್ತಿತ್ತು. ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ರಾಯಣ್ಣ ಬ್ರಿಟಿಷರ ದಬ್ಬಾಳಿಕೆಯನ್ನು ಸಹಿಸಲಾರದೆ ಸಿಡಿದೆದ್ದನು. ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಸಂಚು ರೂಪಿಸುತ್ತಿದ್ದರು. ಇದನ್ನು ಅರಿತ ರಾಯಣ್ಣ ತನ್ನ ಗೆಳೆಯರೊಂದಿಗೆ ಸೇರಿ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿ ಬ್ರಿಟಿಷರ ಸೈನಿಕರನ್ನು ಹೆದರಿಸಿದನು. ಕಾಡಿನಲ್ಲಿ ಅಡಗಿ ಹಠಾತ್ತನೆ ದಾಳಿ ಮಾಡಿ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದನು. ರಾಯಣ್ಣನ ಧೈರ್ಯ ಮತ್ತು ಯುದ್ಧ ಕೌಶಲ್ಯವನ್ನು ಕಂಡು ಬ್ರಿಟಿಷರು ಬೆಚ್ಚಿಬಿದ್ದರು. ಅವನನ್ನು ಸೆರೆಹಿಡಿಯಲು ದೊಡ್ಡ ಸೈನ್ಯವನ್ನೇ ಕಳುಹಿಸಿದರು. ಆದರೆ ರಾಯಣ್ಣ ಬ್ರಿಟಿಷರ ಕೈಗೆ ಸಿಗದೆ ಕಾಡಿನಲ್ಲೇ ಅವಿತುಕೊಂಡನು. ಬ್ರಿಟಿಷರ ದಬ್ಬಾಳಿಕೆಯನ್ನು ವಿರೋಧಿಸಿ ರೈತರು ಮತ್ತು ಸಾಮಾನ್ಯ ಜನರನ್ನು ಒಗ್ಗೂಡಿಸಿ ರಾಯಣ್ಣ ಸೈನ್ಯ ಕಟ್ಟಿದನು. ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಪ್ರೇರೇಪಿಸಿದನು. ನಮ್ಮ ನೆಲ, ನಮ್ಮ ಸ್ವಾತಂತ್ರ್ಯ, ಇದಕ್ಕಾಗಿ ಹೋರಾಡೋಣ ಎಂದು ಗುಡುಗಿದನು. ರಾಯಣ್ಣನ ಹೋರಾಟವನ್ನು ಹತ್ತಿಕ್ಕಲು ಮಾಡಿದರು. ಆದರೆ ರಾಯಣ್ಣನ ಕೆಚ್ಚೆದೆಯ ಹೋರಾಟದಿಂದ ಬ್ರಿಟಿಷರು ಸೋಲನ್ನು ಅನುಭವಿಸಿದರು. ಕೊನೆಗೆ ಕೆಲವರ ದ್ರೋಹದಿಂದ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದನು. ಅವನನ್ನು ಗಲ್ಲಿಗೇರಿಸಲಾಯಿತು. ಆದರೆ ರಾಯಣ್ಣನ ತ್ಯಾಗ ಮತ್ತು ದೇಶಭಕ್ತಿ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಸಂಗೊಳ್ಳಿ ರಾಯಣ್ಣನ ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಸಂಗೊಳ್ಳಿ ರಾಯಣ್ಣನ ಜೈ.